ಹಲೋ ಅಕ್ಕ, ಏನ್ ಮಾಡ್ತಾ ಇದೀಯಾ? ಏನಿಲ್ಲ ಕಣೋ, ಹಿಂಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಏನು ಮಾಡ್ಕೊಂಡೋ ಏನೋ, ಏನಾಯ್ತೋ ಏನೋ ಅಂತ ನಾನು ಅವಾಗಿಂದ ನಿನಗೆ ಫೋನ್ ಮಾಡಿದೆ. ನಿನ್ನ ಫೋನ್ ರಿಸೀವ್ ಮಾಡಲಿಲ್ಲ. ಇದೆಲ್ಲ ಏನೋ ನಡೀತಾ ಇತ್ತಲ್ಲಕ್ಕ, ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಇವಾಗ ಅದನ್ನೆಲ್ಲ ವಿಡಿಯೋ ಮಾಡಿದ್ದೀನಿ. ಇವಾಗ ಇವ್ನ ಹೆಂಡ್ತಿ ಯಾರು ಹೇಳು? ಅದೇ ಅವತ್ತು ಬಂದಿದ್ರಲ್ಲ, ಋತು ಅಂತ ಏನೋ ಹೇಳಿದ್ರಲ್ಲ, ಅವರೇ ತಾನೇ ಇವ್ನ ಹೆಂಡ್ತಿ. ಅವಳೆ ಹೆಂಡ್ತಿ ಋತು ಇಲ್ಲೇ ಇದ್ದಾಳೆ. ಯಾಕೆ? ಇವ್ನ ಹೆಂಡ್ತಿಗೆ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಆ ವಿಡಿಯೋ ಎಲ್ಲನ ಇವ್ರ ಹೆಂಡ್ತಿಗೆ ಕಳಿಸ್ತೀನಿ. ಅವ್ರ ನಂಬರ್ ಇದೆಯಾ? ಇಲ್ಲಾಂದ್ರೆ ನೀನೇ ಕಳಿಸ್ಬಿಡಿ ಅವ್ರಿಗೆ. ಋತುದು ನಂಬರ್ ಐತೆ, ನಾನು ಕಳಿಸಿದ್ರೆ ಅವಳು ಸುಮ್ಮನೆ ಅದು ಇದು ಅಂತೇಳಿ ನನ್ನ ಮೇಲೆ ಸಿಟ್ಟು ಅವಳಿಗೆ. ಯಾಕಂದರೆ ನಾವು ನಮ್ಮ ಶರತ್ತಿಗೆ ಬೇರೆ ಮದುವೆ ಮಾಡ್ಕೊಂಬ್ಲಿಲ್ಲ. ನಾವು ಅವರು ಎಲ್ಲ ನಮ್ಮ ಅಣ್ಣ ತಮ್ಮಗಳೆಲ್ಲ ನಾವು ಅವರೆಲ್ಲ ಚೆನ್ನಾಗಿರೋದಕ್ಕೆ ಅವಳಿಗೆ ಹೊಟ್ಟೆ ಉರಿ. ನೀನು ಇವಾಗ ಆ ವಿಡಿಯೋ ಎಲ್ಲನ ನಿನ್ನ ಫೋನಿಂದಲೇ ಕಳಿಸ್ಬಿಡು. ನಂಬರ್ ಕೊಡ್ತೀನಿ, ನಂಬರು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿರ್ತೀನಿ ನೋಡು. ಅದನ್ನೆಲ್ಲನ ಫೋಟೋ ವಿಡಿಯೋ ಎಲ್ಲ ಕಳಿಸ್ಬಿಡು. ಅವಳು ನೋಡ್ಲಿಕ್ಕೆ ಗೊತ್ತಾಗ್ಲಿ. ಸರಿಯಾಗಿ ಬಿಗಿ ಮಾಡ್ತಾಳೆ ಅವಳೆಲ್ಲ. ಅವಳಿಗೆ ಗೊತ್ತಾಗ್ಬೇಕು. ಅವಳು ಹಂಗೇನೆ ತಲೆ ಮೇಲೆ ಇಟ್ಕೊಂಡಿದ್ಲು, ಸರಿಯಾಗಿ ಗೊತ್ತಾಗ್ಬೇಕು. ನಾನು ಅವನಿಗೆ ಸರಿಯಾಗಿ ಕಾಲಿಗೆ ನೋವು ಮಾಡ್ಬಿಟ್ಟು ಇಲ್ಲೇ ಕುಂಡ್ರಿಸಿದ್ದೀನಿ. ಆಚೆಗೆ ಎಲ್ಲೂ ಕಳ್ಸಕ್ಕೆ ನಾನು ಬೀಗ ತೆಗ್ದಿಲ್ಲ, ಲಾಕ್ ಮಾಡಿ ಹಂಗೆ ಒಳಗೇನೆ ಇದ್ದಾನೆ. ಇನ್ನೂ ಬಿಟ್ಟಿಲ್ಲ. ಇವಾಗ ಅಮ್ಮಂಗೆ ಆ ವಿಡಿಯೋ ಕಳಿಸ್ತಾಟಿಗೆ ಫೋನ್ ಮಾಡ್ತಾರೆ, ಯಾರು ಏನು ಈ ವಿಡಿಯೋ ಕಳಿಸಿರೋದು ಅಂತ ಹೇಳಿ ಫೋನ್ ಮಾಡಿಬಿಡ್ತಾರೆ. ಫೋನ್ ಮಾಡಿದಾಗ ಬನ್ನಿ ಇಲ್ಲಿಗೆ ಅಂತ ಹೇಳಿ ಕರೆಸ್ತೀನಿ. ಇಲ್ಲಿ ಕರೆಸ್ಬಿಟ್ಟು ಎಲ್ಲ ಹೇಳ್ತೀನಿ, ಎಲ್ಲ ಮಾತಾಡ್ತೀನಿ. ನೋಡೋಣ, ಸರಿಯಾಗಿ ಬಿಗಿ ಮಾಡೇ ಕಣಮ್ಮ ಬಿಡೋದು. ಬಿಡೋದಂತೂ ಬಿಡಲ್ಲ ಬಿಡು. ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ ಕಣಕ್ಕ ನಾನು. ಆವಾಗ ಗೊತ್ತೇನೋ ಆಗಿರೋದು, ನನ್ನ ಹತ್ರ ಜಗಳ ಮಾಡ್ಕೊಂಡು ಓದ್ಲಲ್ಲ. ಆವಾಗ ಈ ಋತು ನನ್ನ ಮ್ಯಾಗ್ಲ ಸೀಟಿಗೆ ಕರ್ಕೊಂಡೋಗಿ ಮನೆಯಾಗ ಇಕ್ಕೊಂಡ್ಲ. ಅವಳಿಗೂ ಆಗ್ಬೇಕಾಗಿದ್ದೇನೆ, ಅವನ ಹೆಂಡ್ತಿಗೆ ಆಗ್ಬೇಕಾಗಿದ್ದೇನೆ, ಕರ್ಕೊಂಡೋಗಿ ಮನೆಯಾಗ ಇಕ್ಕೊಂಡ್ಲಲ್ಲ. ಅವಳಿಗೂ ಸರಿಯಾಗಾಯ್ತು ಅಂತ ಅವಳಿಗೂ ಗೊತ್ತಾಗಬೇಕು. ಅದಕ್ಕೇನೆ ಹೇಳ್ತೀನಿ, ಕಳಿಸ್ಕ. ಅವಳನ್ನು ಕಾಯಿಸ್ಬಿಟ್ಟು ಸರಿಯಾಗಿ ಬುದ್ಧಿ ಕಲ್ಸಿದ್ರೇನೆ ಮತ್ತೆ ಇಂಥವ್ರಿಗೆಲ್ಲನ. ಅಲ್ಲ, ಎಷ್ಟು ಧೈರ್ಯವಾಗಿಂತ ಕೆಲಸ ಮಾಡ್ತಾ ಇದ್ದಾನೆ ನೋಡು ಅವನು. ಎಷ್ಟು ಇರಬೇಡ. ನನ್ನ ಹತ್ರ ದುಡ್ಡು ಐತೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ನಾನು 1,00,000 ಸಂಬಳ ತಗೊಂತೀನಿ ಅಂತ ಹೇಳಿ ಮಾತಾಡ್ತಾ ಇದ್ದಾಕ. ಇನ್ನೇನಾದ್ರೂ ಮಾಡೋ, ನೀನು ಯಾಕೆ ಬರ್ಬೇಕಾಯ್ತು? ನೀನು 1,00,000 ಸಂಬಳ ದುಡಿದ್ರೆ ಇಲ್ಲಿ ಯಾಕೆ ಬರ್ಬೇಕಾಯ್ತು ನನ್ನ ಮನೆಗೆ? ನೀನು ದುಡಿದ್ರೆ ನಿನಗೆ, ನೀನು ಏನು ಮಾಡ್ತೀಯ ನೋಡೋಣ ಅಂತ ಹೇಳಿದ್ದೀನಿ. ಎದ್ಕೊಂಬಲ್ಲಕ್ಕ, ನಾನು ಯಾಕೆ ಎದ್ಕೊಂಬ್ಲಿ? ಬಂದಿರೋದು ಅವನ ತಪ್ಪು. ನಾನು ಅವರ ಹೆಂಡತಿ ಹುಡ್ಕೊಂಡು ನಾನು ಹೋಗಿದ್ದೀನ, ನನ್ನ ಹೆಂಡತಿ ಹುಡ್ಕೊಂಡು ಅವ್ನು ನನ್ನ ಮಗ ಬಂದಿರೋದು. ಸರಿ ಆಯ್ತು, ಇವಾಗ ಅದನ್ನೆಲ್ಲನ ಅವಳಿಗೆ ಕಳಿಸು. ನಂಬರ್ ವಾಟ್ಸಪ್ನ ಕಳಿಸಿರ್ತೀನಿ ನೋಡು. ಇವಳಿಗೆ ಹೇಳ್ತೀನಿ, ಶಾರುಗೆ ಕಳಿಸ್ತಾಳೆ. ಶಾರು ಹತ್ರ ಐತೆ ನಂಬರು, ವಾಟ್ಸಪ್ಪಲ್ಲಿ ಈಗಲೇ ಕಳಿಸ್ತೀವಿ. ಬಂದೈತೆ ನೋಡು. ಶಾರು ಕಳಿಸಮ್ಮ, ನಿಮ್ಮ ಗೋಪಿ ಮಾಮಗೆ ಆ ಋತು ನಂಬರ್ ಸೆಂಡ್ ಮಾಡು. ಸೆಂಡ್ ಮಾಡು, ವಾಟ್ಸಪ್ಪಲ್ಲಿ ಕಳಿಸು. ಸರಿ ಅಕ್ಕ, ಆಯಿತು, ಬಂದಿದೆ ಋತು ಅಂತ ಅಲ್ವಾ? ಸರಿ, ಅವ್ರಿಗೆ ಕಳಿಸ್ತೀನಿ, ಹೇಳ್ರಿ. ಅವರು ನಂಬರ್ ಸೇವ್ ಮಾಡ್ಕೊಬಿಟ್ಟು ಕಳಿಸ್ತೀನಿ. ಅಯ್ಯೋ, ಋತು ವಿಡಿಯೋ ಕಳಿಸ್ತಾರ? ಇದೇನಿದು? ಗೋಪಿ ಅವರೇ ಬನ್ನಿ, ಲಾಕ್ ತೆಗಿ ಬನ್ನಿ. ಅವ್ರು ಹೋಗ್ತಾರೆ ಇಲ್ಲಿಂದನ. ಬನ್ನಿ ಗೋಪಿ ಅವರೇ. ಅಲ್ಲ, ನಾನು ಬರಲ್ಲ. ಈ ವಿಡಿಯೋಸ್ ಎಲ್ಲನ ಅವ್ನ ಹೆಂಡ್ತಿಗೆ ಸೆಂಡ್ ಮಾಡ್ತಾ ಇದ್ದೀನಿ, ಎಲ್ಲ ಸೆಂಡ್ ಮಾಡ್ತೀನಿ. ಸುಮ್ಮನೆ ಹೋಗು, ನಾನು ಲಾಕ್ ತೆಗಿಯಲ್ಲ. ಹೆಂಡ್ತಿ ಬರೋವರೆಗೂ ನಾನು ಅವನ್ನ ಇಲ್ಲಿಂದ ಆಚೆ ಬಿಡೋದಿಲ್ಲ ನಾನು. ಪ್ಲೀಸ್ ಗೋಪಿ ಅವರೇ, ಹಂಗೆ ಮಾಡಬೇಡಿ. ನಿಮ್ಮ ಕಾಲು ಹಿಡ್ಕೊಂತೀನಿ, ನಿಂದ ಅಮ್ಮಯ್ಯ. ವಿಡಿಯೋ ಎಲ್ಲ ಅವ್ರ ಹೆಂಡ್ತಿಗೆ ಕಳಿಸ್ಬೇಡಿ ಪ್ಲೀಸ್ ಗೋಪಿ ಅವರೇ. ಪ್ಲೀಸ್ ಗೋಪಿ ಪ್ಲೀಸ್ ಕಣಪ್ಪ, ಕಳಿಸ್ಬೇಡ ಪ್ಲೀಸ್. ನಿಂದ ಅಮ್ಮಯ್ಯ, ತಪ್ಪಾಯ್ತು, ಇನ್ಮೇಲೆ ಹಂಗೆ ಮಾಡಲ್ಲ. ಇದೊಂದು ಸತಿ ಕ್ಷಮಿಸ್ಬಿಡು. ಬಿಡೆ ಕಾಲ, ಮಾಡಿರೋದು ಹಲ್ಕ ಕೆಲಸ, ಇನ್ನು ಬಂದು ಕಾಲು ಇಟ್ಕೊಂಡಿದ್ಯಾ? ಬಿಡೆ ಕಾಲು, ಬಿಟ್ರೆ ಸರಿ ನೋಡು. ಕಾಲು ಬಿಡು. ಸುಮ್ಮನೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಜಾಡ್ಸ್ ಹೊಡೆದು ಬಿಡ್ಬೇಕಾಗುತ್ತೆ ಮತ್ತೆ. ಪ್ಲೀಸ್ ಹಂಗೆಲ್ಲ ಮಾಡಬೇಡ. ಋತುನ್ಗೆಲ್ಲ ಕಳಿಸೋದು ಅದೆಲ್ಲ ಮಾಡಬೇಡ ಪ್ಲೀಸ್. ಹಂಗೆ ಮಾಡಬೇಡ ಗೋಪಿ. ನಿನ್ನ ತಮ್ಮಯ್ಯ, ಇದೊಂದು ಸತಿ ಕ್ಷಮಿಸ್ಬಿಡು. ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಂಗಾಗುತ್ತೆ. ಪ್ಲೀಸ್, ನಿನಗೂ ಮರ್ಯಾದೆ ಇರಲ್ಲ, ನನಗೂ ಮರ್ಯಾದೆ ಇರಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಕಣೆ, ನಿನ್ನಂತ ಕೆಲಸ ಮಾಡಿಲ್ಲ, ನನಗೆ ಯಾಕೆ ಮರ್ಯಾದೆ ಇರಲ್ಲ? ಬಿಡು, ನೀನು ಇಂಥ ಕೆಲಸ ಮಾಡ್ಕೊಂಡು ಎಂದ ಮರ್ಯಾದೆ ಹೋಗೈತೆ ಅಂದಮೇಲೆ ಇನ್ನೆಲ್ಲೈತೆ ಮರ್ಯಾದೆ? ಯಾಕೆ ನಿನ್ಗೆಲ್ಲೈತೆ ಮರ್ಯಾದೆ? ಹೇಳೆ, ಮಾತಾಡೆ. ನಿನ್ಗೆಲ್ಲೈತೆ ಮರ್ಯಾದೆ ಐತಾ? ಊರಲ್ಲಿ ಎಷ್ಟೋ ಜನಕ್ಕೆ ವಿಷಯ ಗೊತ್ತಾಗಿ ಆದ್ರೆ ಮರ್ಯಾದೆ ಹೋಗ್ಬಿಟ್ಟೈತೆ. ಇನ್ನು ಮರ್ಯಾದೆ ಕಾಪಾಡ್ಕೊಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಮರ್ಯಾದೆ ಕಾಪಾಡ್ಕೊಳಕ್ಕಾಗುತ್ತಾ ನೀನು? ಅಯ್ಯೋ, ಸಾಧ್ಯವೇ ಇಲ್ಲ, ಅಸಾಧ್ಯ. ಗೋಪಿ ಪ್ಲೀಸ್, ಹೊಡಿಬೇಡಿ. ಯಾಕೆ ಹೊಡಿತೀರಾ? ಈ ಕಾಲಿಗೆ ಬೀಳಕ್ ಬರ್ತಾ ಇದೆಯಾ? ಮುಂಚೆನೆ ಯೋಚನೆ ಮಾಡ್ಬೇಕು ತಾನೆ ಇಂಥ ಕೆಲಸ ಮಾಡೋದಕ್ಕಿಂತ ಮುಂಚೆ. ಅವನಂತೂ ಬಿಡಲ್ಲ ಆಚೆ. ಅವನು ಬಿಡಲ್ಲ. ನಿನ್ಗೂ ಒಂದು ಗತಿ ಕಾಣಿಸಿ ಇಬ್ರಿಗೂ ಇಲ್ಲಿ ಮೂಲೆ ಕುಂಡ್ರಿಸ್ತೀನಿ. ಬರ್ಲಿ, ಅವ್ನ ಹೆಂಡ್ತಿನೇ ಬರ್ಲಿ, ಅವ್ನ ಹೆಂಡ್ತಿ ಬರ್ಲಿ ಅಂತಲೇ ನಾನು ಹಿಂಗೆ ಮಾಡ್ತಾ ಇರೋದು. ತೆಗಿಯಲ್ಲ, ಲಾಸ್ಟ್ ತೆಗಿಯಲ್ಲ ನಾನು. ನಿಮ್ಮ ತಮ್ಮಯ್ಯ, ಕೈ ಮುಗಿತೀನಿ, ಹಂಗೆಲ್ಲ ಮಾಡಬೇಡಿ ಪ್ಲೀಸ್. ಗೋಪಿ ಪ್ಲೀಸ್, ನಿಮ್ಮ ತಮ್ಮಯ್ಯ. ಲೈಕ್ ಕಳ್ಸಿದ್ದಾಯ್ತು, ಎಲ್ಲ ಆಯ್ತು. ಏನು ಮಾಡೋಕ್ಕಾಗಲ್ಲ.
ಆಲೆ ಎಲ್ಲ ಕಳಿಸ್ಬಿಟ್ಟಿದ್ದೀನಿ. ನಂಬರ್ ಕಳಿಸಿದಾಳೆ ನಮ್ಮಕ್ಕ ನಂಬರ್ ಕಳಿಸಿರೋದ್ರಿಂದ ಎಲ್ಲ ಸೆಂಡ್ ಮಾಡ್ಬಿಟ್ಟಿದ್ದೀನಿ. ನೋಡ್ಲಿ ಆ ಅಮ್ಮ ಇನ್ನೂ ನೋಡಿಲ್ಲ, ನೋಡ್ದಾಗ ಗೊತ್ತಾಗುತ್ತೆ. ಗಂಡ ಎಂತ ಕೆಲಸ ಮಾಡ್ತಾವನೆ ಅಂತ ಗೊತ್ತಾಗ್ಬೇಕು. ನೀನು ಕರ್ಕೊಂಡೋಗಿ ಮನೆಯಾಗ ಇಟ್ಕೊಂಡಿದ್ದೆ ಯಾವ ಥರ ಮಾಡಿದ್ಲು ಇವಳು ಅಂತ ಗೊತ್ತಾಗ್ಬೇಕು. ನಿನ್ನ ಬಂಡವಾಳ ಏನು ಅಂತ ಅಯ್ಯಮ್ಮನಿಗೂ ಗೊತ್ತಾಗಬೇಕು. ಬರ್ಲಿ ಅದು ಯಾರು ಬರ್ತಾರೆ ಬರ್ಲಿ ನೋಡೋಣ. ಅಯ್ಯೋ ಏನು ಮಾಡೋದಪ್ಪ, ನನಗೆ ಒಂದು ಹೊಳಿತಾ ಇಲ್ಲ. ಏನು ಮಾಡೋದು ಏನೋ ಅಂತ ಅನ್ನಿಸ್ಬಿಟ್ಟೈತೆ ನನಗೆ. ಗೋಪಿ ನಿಂತ್ಕೋ, ಗೋಪಿ 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 ಕರ್ಕೊಂಡೋಗಿ ಮನೆಗೆ ಇಕ್ಕೊಂಡಿದ್ಲಲ್ಲ, ಅರುತನ್ಗೂ ಗೊತ್ತಾಗ್ಬೇಕು. ಅವಳಿಗೂ ಗೊತ್ತಾದ್ರೇನೆ ಸರಿಯಾಗಿ ಅನ್ಸೋದು. ಯಾಕನ ಕರ್ಕೊಂಡೋಗಿ ಇಕ್ಕಣ್ಣಪ್ಪ ಅಂತ. ಸುಮ್ಮನಿರು. ಯಾವುದೇ ಕಾರಣಕ್ಕೂ ಬಿಡಲ್ಲ. ನನ್ನ ತಮ್ಮ ಸುಮ್ಮನಿರ್ತಾನೆ. ಇಷ್ಟು ದಿನ ಸುಮ್ಮನಿದ್ದಾನೆ. ಒಂದೂವರೆ ವರ್ಷ ಪಾಪ ಅವನು ಒಬ್ಬನೇ ಬೆಂಗಳೂರಲ್ಲಿ ದುಡ್ದವನಲ್ಲ. 2 ವರ್ಷನೇ ಆಯಿತು ಅನಿಸುತ್ತೆ. 2.5 ವರ್ಷನೇ ಆಯಿತು. 2.5 ವರ್ಷ ಮೇಲಾಯಿತು. ಅವಾಗಿಂದ ಬೆಂಗಳೂರಾಗ ಒಬ್ಬನೇ ದುಡ್ದವನೆ. ನಾನು ದುಡಿಬೇಕು, ನನ್ನ ಗಂಡಗೆ ಏನನ್ನು ಸಹಾಯ ಮಾಡ್ಬೇಕು ಏನಿಲ್ಲ. ನೇನು ಬಾರಪ್ಪ ನೀನು ನೋಡ್ತೀನಿ. ನನ್ನ ಗಂಡ ಅಂಬೋದೊಂದು ಇಷ್ಟೂ ಪ್ರೀತಿ ಇರಲಿಲ್ಲ. ಅವನೇ ಫೋನ್ ಮಾಡ್ಬೇಕಾಯ್ತು ಉಂಡೆ ತಿಂದೆ ಅಂತ. ಇವಳು ಎಂದೆಂದೂ ಇವಳು ಹಣೆ ಬರೋಕ್ಕೆ ಉಂಡೆನಪ್ಪ ತಿಂದೇನಪ್ಪ ಏನು ಮಾಡ್ತಾ ಇದೆಯಾ ಏನು ಹೆಂಗೆ ಮಾಡ್ಕೊಂಡೆ ಬೆಂಗಳೂರಲ್ಲಿ ಇದೆಯಲ್ಲ ಒಬ್ಬನೇನೆ ಅಂತ ಸ್ವಲ್ಪನೂ ವಿಚಾರಿಸ್ತಾವಳೆ ಅಲ್ಲ. ಥೂ ಸರಿಯಾಗಿ ಸಿಗ ಬಿದ್ದವನ್ ತಗ. ಸರಿಯಾಗಿ ಇವಾಗ ಕಾಲು ಮುರಿದು ಮೂಲೆ ಕುಂಡ್ರಸವನಂತೆ. ಇವಾಗ ಋತುಗೆಲ್ಲ ವೀಡಿಯೋಸ್ ಎಲ್ಲ ಸೆಂಡ್ ಮಾಡವನೆ. ನಮಗೂ ಕಳಿಸ್ಮಮ್ಮ ಅಂತ ಫೋನ್ ಮಾಡಿ ಹೇಳಿದ್ದೀನಿ. ಹೇಳು ಮೆಸೇಜ್ ಹಾಕಿದ್ದೀನಿ, ನಮಗೂ ಸೆಂಡ್ ಮಾಡಮ್ಮ ಅಂತ ತೋರ್ಸೋಣ. ಇಲ್ಲೂ ಯಾರಿಗಾದ್ರೂ ತೋರಿಸಿದ್ರೆ ಮತ್ತೆ ಈ ಊರಾಗೆ ಎಲ್ಲೆಲ್ಲೂ ಮಕ್ಕ ಇರಬಾರ್ದಮ್ಮ. ಅವ್ರಿಗೆ ಓಡಾಡಕ್ಕೆ ಮಕ್ಕ ಇಲ್ದಲೆ ಊರಿಗೆ ಹೋಗೋಣ ಬಾ ಅಂತೇಳಿ ಅದೇ ಹೋಗ್ಬೇಕು. ಈ ಊರಲ್ಲಿ ನಮಗೆ ಮರ್ಯಾದೆನೇ ಇಲ್ಲ ಓಡಾಡೋದಕ್ಕೆ ಅಂತೇಳಿ ಇಬ್ರು ಗಂಟು ಮುಟ್ಟೆ ಕೊಟ್ಕೊಂಡು ಊರಿಗೆ ಅದೇ ಹೋಗ್ಬೇಕು. ಇಲ್ಲಿ ಬಂದು ಸೇರ್ಕೊಂಡಿರೋದ್ರಿಂದಲೇ ಹಿಂಗಾಗಿರೋದು. ಮತ್ತೆ ಇಲ್ಲಿ ಇರಬಾರ್ದು, ಅವರು ಹೋಗ್ಬೇಕು. ಈ ಊರಾಗ ಎಲ್ಲೆಲ್ಲೂ ಮಕ್ಕ ಎತ್ಕೊಂಡು ಓಡಾಡಕ್ಕೆ ನಮಗೆ ಮರ್ಯಾದೆ ಇಲ್ಲಪ್ಪ ಅಂತ ಹೋಗ್ಬೇಕು. ಥೂ ಅಯ್ಯಪ್ಪ, ಏನಿಲ್ಲಿ ಬಂದು ಸೇರ್ಕೊಂಡಿರೋದು ಇಂಥದ್ದು ಮಾಡ್ತಾ ಇದ್ದಾಳೆ. ಇವಳಿಂದ ಎಲ್ಲರಿಗೂ ನೋವು ಅತ್ಲಾಗೆ. ಹೋಗೋದು ಬಿಟ್ಟು ಅವ್ರು ಅವ್ರ ಕಡೆಗೆ ಹೋಗಿದ್ರೆ ಯಾವುದೂ ಇರ್ತಿರ್ಲಿಲ್ಲಪ್ಪ. ಇವಳೇನು ಇಂತಳಗವಳೆ. ಇವಳು ನಮ್ಮ ಕರಿಗೆ ಆಗ್ಬೇಕಾಗ ಆಗ್ಬೇಕು. ಅವಳು ಬೋಲಿ ಇದು ಮಾಡೋಳು. ಸರಿಯಾಗಿ ಸಿಗಿ ಬಿದ್ದವಳು. ಇವಾಗ ಗೋಪಿ ಮಾಮ ಸಿಟ್ಟು ಮಾಡ್ಕೊಬಿಟ್ರೆ ಏನಿಲ್ಲ ಅಲ್ಲೇ ನಮ್ಮ ಮಾತಾಡ್ತೀರಾ. ಅದೇ ಗೋಪಿ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ನತ್ತೆ. ಆ ಪ್ರವಿ ಅಲ್ಲಿಗೆ ಹೋಗವನಲ್ಲ, ಅದನ್ನು ಋತುಗೆ ಸೆಂಡ್ ಮಾಡವನೆ. ಇವಾಗ ಅವಳು ನೋಡಿದ ತಕ್ಷಣ ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ ಎಲ್ಲ ವಿಷಯ ಹೇಳ್ಬಿಡ್ತಾನೆ. ಹೋಗ್ಲಿ ಋತು ಅಲ್ಲಿಗೆ ಹೋಗ್ಲಿ ಎಲ್ಲ ನೋಡ್ಕೊಂಬರ್ಲಿ, ಗೊತ್ತಾಗುತ್ತೆ. ಸರಿಯಾಗಿ ಆಗೈತಾಗ. ಹಂಗಾರೆ ಸರಿಯಾಗಿ ಸಿಗೆ ಬಿದ್ದವ್ರೆ ನಮ್ಮ ಗೋಪಿ ಮಾಮನ ಕೈಗೆ. ಸುಮ್ಮನ್ ಬಿಡ್ತಾರ? ಯಾರು ಸುಮ್ಮನ್ ಬಿಡಲ್ಲ. ನಮ್ಮ ಹಿಂಗೆ ಮಾತಾಡ್ತೀರಾ? ಪ್ರವಿ ಅಲ್ಲಿ ಬೆಂಗಳೂರಿಗೆ ಹೋಗಿದ್ದ ಆ ಕರಿಯ ಮುಂತಕ್ಕೆ. ಅದಕ್ಕೆ ಇವನಿಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟು ಗೋಪಿಗೆ ಫಾಲೋ ಮಾಡಿ ಸರ್ರೆಗೆ ಕೂಡಾಕ್ಬಿಟ್ಟವನೆ. ಇವಾಗ ಮನೆಗೆಲ್ಲ ಲಾಕ್ ಮಾಡಿಬಿಟ್ಟು ಕೂಡಾಕ್ಬಿಟ್ಟವನೆ. ಎಲ್ಲೂ ಹೋಗಂಗಿಲ್ಲ ಏನಿಲ್ಲ. ಅದಕ್ಕೆಲ್ಲ ವಿಡಿಯೋ ಮಾಡಿದ್ನಲ್ಲ, ಅದನ್ನು ಋತುಗೆ ಕಳಿಸಿರೋದು. ಅವರಿಬ್ರಿಗೂ ಏನೋ ಸಂಬಂಧ ಇತ್ತು ಪಾಪ. ಆಗ್ಬೇಕು ಆ ತನ್ವಿಗೂ ಆಗ್ಬೇಕು, ಅವ್ರ ಅಮ್ಮನಿಗೂ ಆಗ್ಬೇಕು. ಯಪ್ಪ ಅದು ಏನು ಜಂಬ ಅಂತೀಯ ಯಪ್ಪ. ಅವ್ರಮ್ಮ ಅಂತೂ ಏನು ಜಂಬದ್ ಮಾತಾಡೋದು. ದುಡ್ಡಿನ ಅಹಂಕಾರ ಜಾಸ್ತಿ ಅಮ್ಮ ಅವ್ರಿಗೆ. ದುಡ್ಡಿನ ಅಹಂಕಾರ ಜಾಸ್ತಿ. ದುಡ್ಡೇನು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದರೆ ಅಹಂಕಾರ ಅನ್ನೋದು ಪಡಬಾರ್ದಮ್ಮ. ದೇವರು ಕೊಟ್ಟು ನೋಡ್ತಾನಂತೆ, ಕಿತ್ಕೊಂಡು ನೋಡ್ತಾನಂತೆ. ದುಡ್ಡು ಬಂದಂಗೆ ಮಾತ್ರ ಯಾರೇ ಆಗಲಿ, ಅವ್ರು ಎಂಥವ್ರೇ ಆಗಿರಲಿ, ಹೆಂಗಿರ್ಬೇಕು ಹಳೇದು ಮಾತ್ರ ಯಾವತ್ತೂ ಮರಿಬಾರ್ದಂತೆ. ಹಳೇದನ್ನ ಇನ್ನೂ ನೆನೆಸ್ಕೊಂತ ಇರ್ಬೇಕಂತೆ. ದೇವರೇ ಭಗವಂತ, ನನಗೆ ಮುಂಚೆ ಹೆಂಗೆ ಇದ್ದೆ, ಹಿಂಗೋ ಒಂದು ದಾರಿಗೆ ತೊಗೊಂಬಂದಿದ್ಯಪ್ಪ, ಹಿಂಗೆ ಕಾಪಾಡ್ಕೊಂಡು ಹೋಗಪ್ಪ ದೇವರೇ ತಂದೆ ಅಂತೇಳಿ ನೆನೆಸ್ಕೋಬೇಕಂತೆ. ಇಂದ್ಲದ ಮರಿಬಾರ್ದಂತೆ ಯಾರೂ. ಇಂದ್ಲದ್ ನೆನೆಸ್ಕೊಂಡ್ರೆ ಮಾತ್ರ ಅಂತೆ ದೇವ್ರು ನಮಗೆ ಅದು ಕೊಡೋದು. ಆ ಋತುವಾಕ ಪ್ರವೀಣ ಅವರು ಇಬ್ರು ಅವ್ರು ಹಂಗೆ ಮತ್ತೆ ಮರ್ತ್ಬಿಟ್ಟವ್ರೆ. ಅವ್ರು ಇಂದ್ಲದೆಲ್ಲ ಮರ್ತ್ಬಿಟ್ಟು ಈಗ ನಾನು 1 ಲಕ್ಷ ಸಂಬಳ ತಗೊಂತೀನಿ ಅನ್ನೋದು ಅವರಿಗೆ ಅಹಂಕಾರ. ಇಬ್ಬರಿಗೂ ಅಷ್ಟೇ, ಗಂಡ ಹೆಂಡ್ತಿಗೆ ಇಬ್ಬರಿಗೂ ಸರಿಯಾಗಿ ಆಗೈತೆ. ಅಷ್ಟಿಷ್ಟು ಆಗಿಲ್ಲ, ಸರಿಯಾಗಿ ಆಗೈತೆ ಬಿಡು. ಆಗ್ಬೇಕಂದ್ರೆ ಇದು ನಮ್ಮ ಕರಿಯ ಮತ್ತೇನು ಒಳ್ಳೇದಲ್ಲ, ಅದಕ್ಕೂ ಸರಿಯಾಗಿ ಆಗೈತಿ. ನಾವು ನಮ್ಮ ಕರಿಯ ಮತ್ತೆ ಮಾತು ಕೇಳ್ಕೊಂಡೆ ನಮ್ಮ ದಡಮ್ಮನ ಹತ್ರ ಜಗಳ ಆಡ್ಕೊಂಡು ಸುಮ್ಮನೆ ಇವತ್ತು ನಿಷ್ಠುರ ಆದ್ವಿ. ನಾನಂತೂ ತುಂಬ ಪಶ್ಚಾತ್ತಾಪ ಪಡ್ತೀನಿ. ಅಣ್ಣ, ನಾನು ಹಂಗೆ ಅನ್ಕೊಂತೀನಿ ಸುಮ್ಮನೆ ನಮ್ಮ ದಡಮ್ಮನ ಹತ್ರ. ಈಗ ನೋಡು, ನಮ್ಮ ಅತ್ತೆ ಹೋದಾಗಿಂದ ನಾವೆಷ್ಟು ಎಲ್ಲರೂ ನೆಮ್ಮದಿಗಿದ್ದೀವಿ. ಇಲ್ಲ ಅಂತಂದ್ರೆ ಅದು ಇದು ಕಿತ್ತಪತಿ ಹೇಳೋದು. ಹಂಗೆ ಮಾಡಿದ್ಲು ನಿಮ್ಮ ದಡಮ್ಮ, ಹಿಂಗೆ ಮಾಡಿದ್ಲು, ಮಾತಾಡಿಸ್ಬೇಡ್ರಿ, ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಇಲ್ಲೋದೆಲ್ಲ ಹೇಳ್ಕೊಡೋದು. ನನಗೆ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಕೆಸರು ಮಾಡು, ಅವ್ರ ಮುಂದೆ ಹಂಗೆ ಹಿಂಗೆ ಇದು ಮಾಡು ಅಂತ ಏನೆಲ್ಲ ಹೇಳೋದು ಗೊತ್ತಾ. ನಿಜ ನನಗೆ ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗ್ತೈತೆ. ಎಷ್ಟು ಒಂಥರ ಹೆಂಗೆ ಮಾಡೋದು ಅಂದರೆ ಏನೋ ಒಂಥರ ಹೋಗ್ಬಿಟ್ಟು ಹಂಗೆ ಕೆಸರು ಮಾಡು, ಅವ್ರ ಮನೆ ಮುಂದೆ ಎಲ್ಲನ ನೀನು ತುಳ್ಕೊಂಡು ಬಾ, ಚಪ್ಪಲಿ ಕಾಲಲ್ಲಿ ಬಾ, ನಡೆದಾಡು, ಅಲ್ಲೆಲ್ಲ ಗಲೀಜು ಮಾಡು ಅಂತೇಳಿ ಇಲ್ಲುದ್ದೆಲ್ಲ ಹೇಳ್ಕೊಡೋದು. ನಮ್ಮ ಕರಿಯ ಮತ್ತೆ ಮಾತು ಕೇಳ್ಕೊಂಡೆ ನಾನು ಹಂಗೆ ಮಾಡಿದ್ದು. ಏನು ಮಾಡೋದು? ನೋಡೋದ್ರಲ್ಲ ವೀಕ್ಷಕರೇ, ನನ್ನ ಮಗ ಏನು ಹೇಳ್ತಾ ಇದ್ದಾನೆ, ನಮ್ಮ ಅತ್ತೆಯಿಂದಲೇ ನಾವು ಜಗಳ ಆಡಿದ್ದು ಅಂತ ಹೇಳ್ತಾವನೆ. ಹೌದು, ನಮ್ಮ ಕರಿನ ಇಲ್ಲಿ ಬಂದು ಸೇರ್ಕೊಂಡಾಗಿಂದಲೇ ನಾನು ನಮ್ಮ ಪ್ರೀತಿ ಯಾಕನ ಹತ್ರ ನಾನು ಜಗಳ ಮಾಡೋದಕ್ಕೆ ಶುರು ಮಾಡಿದ್ದು, ಹಿಂಗೆಲ್ಲ ಆಗಿದ್ದು ಅಂತ ನಮಗೆ ಈಗ ಅರ್ಥ ಆಗ್ತೈತೆ ಅವರೆಲ್ಲ ಏನು ಕೇಳ್ತಾ ಇದ್ರು ಅಂತ.
ಇವಾಗ ನಮ್ಮ ತಮ್ಮ ಇವಾಗ ಋತುಗ್ ವಿಡಿಯೋ ಎಲ್ಲ ಸೆಂಡ್ ಮಾಡಿದ್ದಾನೆ. ಅವಳು ಇನ್ನೂ ನೋಡಿದಾಳೆ ಹೆಂಗೋ ಗೊತ್ತಿಲ್ಲ. ಇವಾಗ ಆ ವಿಡಿಯೋ ನೋಡಿದ ತಕ್ಷಣ ಅವಳಿಗೆ ಫುಲ್ ಶಾಕ್ ಋತುನಿಗೆ. ಆ ವಿಡಿಯೋ ನೋಡಿದ್ಬಿಟ್ರೆ ಅವಳು ಏನಿಲ್ಲ ಹಿಂಗೆ ಆಗ್ತಾಳೆ ಅಂತ ಹೇಳೋಕ್ಕಾಗಲ್ಲ, ಅದು ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನನ್ನ ತಮ್ಮ ಮಾತ್ರ ಸಿಟ್ಟು ಬಂದ್ಬಿಟ್ರೆ ಅವನು ಯಾರನ್ನೂ ಸುಮ್ಕೆ ಬಿಡಲ್ಲ. ನೋಡಿ ಆ ವಿಡಿಯೋ ಋತು ನೋಡಲೇಬೇಕು. ಇವಾಗ ಅದೊಂದೇ ಬಾಕಿ ಇರೋದು. ಆ ವಿಡಿಯೋ ಋತು ನೋಡಿದಾಗ ಇನ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಎಲ್ಲರೂ ಮುಂದಿನ ಭಾಗದಲ್ಲಿ ಈ ವಿಡಿಯೋನ ನೋಡ್ತಾ ಇರ್ರಿ. ತುಂಬ ಚೆನ್ನಾಗಿರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿರುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.